ನಾನು ನನ್ನ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ಅಜ್ಜಿ, ಅದಕ್ಕೆ ಇಂಥ ಕೆಲಸ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಅಜ್ಜಿ, ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಜಯದೇವ್, ಸಾರಿ ಜಯ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ತಪ್ಪು ಮಾಡಿ ಅದನ್ನ ನಿನ್ನ ಮೇಲೆ ಹಾಕಕ್ಕೆ ನೋಡಿದೆ. ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಜೈ. ಅಮ್ಮ, ಇದರಲ್ಲಿ ಜಯದೇವ್ದೇನು ತಪ್ಪಿಲ್ಲಮ್ಮ, ತಪ್ಪೆಲ್ಲ ನಂದೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತಪ್ಪಾಗೋಯ್ತು, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಗಿಳಿಯ, ನನ್ನ ಪಾಪಿ ಕಣೋ. ಏನಾಗ್ತಾ ಇದೆ ಇಲ್ಲಿ? ಎಲ್ಲ ಸರಿ ಇತ್ತಲ್ಲ, ಏನ್ ಮಿಸ್ ಹೊಡಿತಪ್ಪ? ಕ್ಷಮಿಸಕ್ಕಾಗದೇ ಇರೋಂಥ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು. ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಕಣೋ. ತೀರ್ಸಕ್ಕೋಸ್ಕರ ಈ ತಪ್ಪು ಮಾಡ್ಬಿಟ್ಟೆ. ನಾನು ತಪ್ಪು ಮಾಡಿ ನಿಮ್ಮ ಮನೆಯವ್ರ ಮೇಲೆ ಅನುಮಾನ ಪಡೋ ಥರ ಮಾಡ್ಬಿಟ್ಟೆ ಕಣೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಂಬಿಕೆ ದ್ರೋಹ ಮಾಡ್ಬಿಟ್ಟಿದ್ದೀನಿ ನಾನು. ಎರಡು ದಿನ ಟೈಮ್ ಕೊಡ್ತೀನಿ, ಸ್ನೇಹ ಉಳಿಸ್ಕೋಬೇಕು ಅಂದ್ರೆ ತಂದ್ಕೊಡು ಅಂತ ಹೇಳ್ದಲ್ಲ, ದೇಹಕ್ಕೋಸ್ಕರ ತಂದ್ಕೊಟ್ಬಿಟ್ಟೆ ಕಣೋ. ಎಲ್ಲ ಆದ್ಮೇಲೆ ನಿನಗೆ ಮುಖ ತೋರಿಸೋ ಯೋಗ್ಯತೆ ನನಗಿಲ್ಲ ಕಣೋ. ಹಾರ ಅವಾಗ ತಗೊಂಡ್ಬಂದಿರಲ್ಲ, ನಿನ್ನ ಹತ್ರ ಏನಾಯ್ತು? ಮಾಮ್, ಹಾರ ನನ್ನ ಹತ್ರನೇ ಇದೆ, ಸೇಫ್ ಆಗಿದೆ. ಆದ್ರೆ ಈ ಹಾರ ಎಲ್ಲಿಂದ ಬಂತು ನಂಗೆ ನಿಜ ಗೊತ್ತಾಗ್ತಿಲ್ಲ. ನಿನ್ನ ಹತ್ರ ಇದೆ ತಾನೆ? ಪಕ್ಕ ತಾನೆ? ಪಕ್ಕಾ ಮಾಮ್, ನನ್ನ ಹತ್ರ ಸೇಫ್ ಆಗಿದೆ. ನಿನ್ನ ಹತ್ರ ಇರೋದು ಅವನು ಹೇಗೋ ತಗೊಂಡ್ ಬಂದ? ನೀನೇ ಎಲ್ಲೋ ಮಿಸ್ಪ್ಲೇಸ್ ಮಾಡಿದ್ಯಾ, ಅದಕ್ಕೆ ಹೀಗೆಲ್ಲ ಆಗಿರೋದು. ಇಲ್ಲ ಮಾಮ್, ಮಿಸ್ಪ್ಲೇಸ್ ಆಗಕ್ಕೆ ಚಾನ್ಸೇ ಇಲ್ಲ. ನಾನೇ ಇಟ್ಟಿದ್ದೀನಿ ಅಂದ್ಮೇಲೆ ಹೇಗೆ ಮಿಸ್ಪ್ಲೇಸ್ ಆಗುತ್ತೆ? ಹೇಗೆ ಅಂತ ನೀನೇ ಹೇಳ್ಬೇಕು. ಒಟ್ಟಿನಲ್ಲಿ ಅವನಿಗೆ ಹಾರ ಸಿಕ್ಕಿದಂತೂ ನಿಜ. ಇದರಿಂದ ನಮಗೆ 2 ತರ ಲಾಸ್. ಆ ಆನಂದ್ ಮತ್ತೆ ಇಲ್ಲಿ ಬಂದು ಸೇರ್ಕೋತಾನೆ, ಮತ್ತೆ ಆ ಹಾರ ಭೂಮಿಕಾ ಪಾಲಾಗತ್ತೆ. ಎಂತ ಕೆಲಸ ಹೋಯ್ತು. ನಿನ್ ನೆಗ್ಲಿಜೆನ್ಸಿಯಿಂದ ನಾ ಮಾಡಿದೆಲ್ಲ ವೇಸ್ಟ್ ಆಗೋಯ್ತು. ಇಲ್ಲ ಮಾಮ್, ಟ್ರಸ್ಟ್ ಮೀ, ನಾನು ನಿನ್ನೆ ನೈಟು ಚೆಕ್ ಮಾಡಿದ್ದೀನಿ, ಪದೇ ಪದೇ ಚೆಕ್ ಮಾಡ್ತಾನೆ ಇದ್ದೀನಿ. ಇಟ್ ಈಸ್ ವೇರ್ ಇಟ್ ಈಸ್. ಇವಾಗ ಏನು ಇನ್ನೊಂದ್ಸಲ ಚೆಕ್ ಮಾಡ್ಬೇಕಾ? ಸರಿ, ಹೋಗಿ ನೋಡ್ಕೊಂಡ್ ಬಾ. ನನಗೆ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಓಕೆ ಓಕೆ, ಕೂಲ್. 1 ನಿಮಿಷ ಬರ್ತೀನಿ. ಟೆನ್ಷನ್ ಮಾಡ್ಕೋಬೇಡ. ತಂಡ ಕೂಲ್, ತಂಡ ಕೂಲ್, ತಂಡ. ಮಹಿ ಪುಟಿ, ಏನಮ್ಮ ಮಹಿ, ಏನಾಯ್ತಮ್ಮ? ಹುಷಾರಿಲ್ವಂತೆ? ಸುಸ್ತಾಗಿದ್ಯಾ? ಜೀವ ಹೇಳ್ದ? ಇವನ್ ಯಾಕೆ ಹೇಳಕ್ ಹೋದ? ಎಲ್ಲಾನು ಹೋಗಿ ಹೋಗಿ ರಿಪೋರ್ಟ್ ಮಾಡ್ತಾನೆ. ಹಾ ಅತ್ತೆ, ಸುಸ್ತಾಗ್ತಾ ಇದೆ. ಶಿಶು, ಟೆನ್ಷನ್ ಆಗ್ಬೇಡ. ಇರು, ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಒಬ್ರು ಡಾಕ್ಟರ್ ಇದ್ದಾರೆ, ಹೋಗಿ ಈಗಲೇ ಕರ್ಕೊಂಡ್ಬಂದ್ಬಿಡ್ತೀನಿ. ಮತ್ತೆ ಸುಸ್ತಾಗಿದೆ ಅಷ್ಟೇ, ಬೇರೇನು ಪ್ರಾಬ್ಲಮ್ ಇಲ್ಲ. ನಾನು ಆರಾಮಾಗೇ ಇದ್ದೀನತ್ತೆ. ಅಲ್ಲ ಪುಟ್ಟಿ, ಈಗಷ್ಟೇ ಸುಸ್ತಾಗ್ತಾ ಇದೆ ಅಂದೆ, ಆಗ್ಲೇ ಆರಾಮಾಗೋಯ್ತಾ? ಸುಸ್ತಷ್ಟೇ ಅತ್ತೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನಿನ್ ಮುಖ ನೋಡಿದ್ರೆ ನನ್ಗೆ ಯಾಕೋ ಹಂಗ ಅನ್ನಿಸ್ತಾ ಇಲ್ಲ. ಏನ್ ಹೇಳ್ತಿದ್ದೀರಾ ಅತ್ತೆ? ಪುಟ್ಟಿ, ನಿನ್ ಮುಖನ ಸ್ವಲ್ಪ ಕನ್ನಡಿಲಿ ನೋಡ್ಕೊ, ಎಷ್ಟು ಬಾಡೋಗಿದೆ ನೋಡು. ನಮ್ಗೆ ಯಾವಾಗ ಹುಷಾರಿರಲ್ವೋ ಅದು ಮೊದ್ಲು ಮುಖದಲ್ಲೇ ಕಾಣೋದಂತೆ. ಏನೂ ಇಲ್ಲ ಅತ್ತೆ, ಆತರ ಏನೂ ಆಗಿಲ್ಲ. ಐ ಆಮ್ ಓಕೆ. ನೋಡು, ಇದೇ ಬೇಡ ಅನ್ನೋದು. ಜೀವನ್ಗೂ ಹೀಗೆ ಹೇಳಿದ್ಯಂತೆ. ನೋಡು ಕಂದ, ನೀನ್ ಏನ್ ಬೇಕಾದ್ರೂ ನನ್ನ ಹತ್ರ ಹೇಳ್ಕೋಬಹುದು. ನಾನ್ ಬರೀ ನಿಮ್ಮ ಅತ್ತೆ ಅಲ್ಲ, ನಿಮ್ಮ ಅಮ್ಮನ ತರ ಅಲ್ವಾ? ಅತ್ತೆ, ಹೇಳ್ತಾ ಇದ್ದೀನಲ್ಲ, ಏನೂ ಇಲ್ಲ, ಜಸ್ಟ್ ಹೆಡೇಕ್ ಇದೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡು ಮಾಯಿ, ನಾನು ಕುಕ್ಕಿ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ಮುತುವರ್ಜಿ ವಹಿಸಿ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಈಗಿನ ಜನರೇಷನ್ ಮಕ್ಕಳು ತುಂಬಾ ಬೇಗ ಸ್ಟ್ರೆಸ್ಸು, ಡಿಪ್ರೆಷನ್ನು, ಲೋ BP ಅಂತ ಹೋಗ್ಬಿಡ್ತೀರಾ. ನಿಂಗೆ ಆ ಥರ ಏನಿಲ್ಲ ತಾನೆ? ಯಾಕೆ ಮಾಹಿ, ಯಾಕೆ ಪುಟ ಹೀಗೆ ನಗ್ತಾ ಇದೆಯಾ? ಏನಿಲ್ಲ ಅತ್ತೆ, ನೀವು ಹೇಳಿದ್ದು ಒಂಥರ ಮಜವಾಗಿತ್ತು. ಡೋಂಟ್ ವರಿ, ಆ ಥರದ್ದು ಏನೂ ಇಲ್ಲ. ಅಬ್ಬಾ, ಥ್ಯಾಂಕ್ ಗಾಡ್. ಈಗ ನಂಗೆ ಸ್ವಲ್ಪ ರಿಲೀಫ್ ಆಯ್ತು. ಅಯ್ಯೋ, ನಿಧಾನ ನಿಧಾನ ಮಾಹಿ. ಅಯ್ಯೋ, ಏನಾಯ್ತಮ್ಮ? ಏನಾಯ್ತು? ಏನಾಯ್ತು ಇವಳಿಗೆ? ಏನಾಯ್ತು ರಜಾ? ಬಾಬಾ ಕುತ್ಕೋ.
ಯಾಕೆ ಹೀಗಾಗ್ತಾ ಇದೆ? ಏನಿಲ್ಲ ಅತ್ತೆ, ಜಸ್ಟ್ ವಾಮಿಟಿಂಗ್ ಅಷ್ಟೇ. ಓ, ಫುಡ್ ಪಾಯ್ಸನಿಂಗ್ ಆಗಿರ್ಬೋದು. ಅದಾದ್ರೇನೆ ಈ ಥರ ಎಲ್ಲ ವಾಮಿಟಿಂಗ್ ಆಗ್ತಾ ಇರೋದು. ಒಂದು ಕೆಲಸ ಮಾಡ್ತೀನಿ, ನಾನೊಂದು ಒಳ್ಳೆ ಕಷಾಯ ಮಾಡ್ಕೊಡ್ತೀನಿ, ಪಟ್ ಅಂತೆಲ್ಲ ಮಾಯ ಆಗೋಗುತ್ತೆ. ನೀರು ಎಷ್ಟು ತಗೋತಾ ಇರು, ಮಾಡ್ಕೊಂಬರ್ತೀನಿ. ಪ್ರೆಗ್ನೆಂಟ್ ಅನ್ನೋದನ್ನ ಹೇಗಾದರೂ ಹೈಡ್ ಮಾಡಬಹುದು, ಆದರೆ ನನ್ನಲ್ಲಿ ಆಗ್ತಿರೋ ಚೇಂಜಸ್ನ ಹೇಗೆ ಮುಚ್ಚಿಡ್ಲಿ? ನಾನು ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಲಿ? ಮಾಡೋದೆಲ್ಲ ಮಾಡ್ಬಿಟ್ಟು ಯಾಕೆ ಹೀಗೆ ನಿಂತಿದ್ಯಾ? ಯಾಕೋ ಹಿಂಗ್ ಮಾಡ್ದೆ? ನಿನ್ಗೇನೋ ಕಡಿಮೆ ಮಾಡಿದ್ದೆ ನಾನು? ಏನೋ ಕಡಿಮೆ ಮಾಡಿದ್ದೆ? ನೀ ನನ್ನ ಮಗನ? ನೀ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ನಿನಗೆ ಎಲ್ಲಿಂದ ಬಂತು ಇಂಥ ಚೀಪ್ ಬುದ್ಧಿ? ನಿನಗೇನು ಕಡಿಮೆ ಮಾಡಿದ್ವಿ? ಯಾಕೋ ಕಳ್ತನ ಮಾಡಕ್ ಹೋದೆ? ನಿನಗೇನೇ ಬೇಕಿದ್ರು ನಿಮ್ಮ ಅಣ್ಣನೊಂದು ಮಾತು ಕೇಳಿದ್ರೆ ಅವ್ನು ತಂದು ಕೊಡ್ತಿದ್ನಲ್ಲೋ. ಅವನು ನಿಮ್ಮನ್ನ ಹೇಗ್ ಬೆಳೆಸಿದಾನೆ, ಯಾವುದಕ್ಕೂ ಕೊರತೆ ಮಾಡಿಲ್ಲ ಕಣೋ. ನೀನ್ ಕಣ್ಣಲ್ಲಿ ತೋರಿಸಿದ್ದು ಅವನು ತಲೆ ಮೇಲೆ ಹೊತ್ಕೊಂಡ್ ಮಾಡಿದಾನೆ. ಸ್ವಂತ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ಇಂಥವನ್ನ ನಿನ್ನ ಅಣ್ಣನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ಇವನೊಬ್ಬ ಇಲ್ಲ ಅಂತಿದ್ರೆ ನೀನು, ನಾನು, ನಿನ್ನ ಅಕ್ಕ ತಮ್ಮಂದ್ರೆಲ್ಲ ಎಲ್ಲಿರ್ತಿದ್ವಿ ಗೊತ್ತಾ? ಇವನು ನಿಮಗೆ ಎಲ್ಲ ಕೊಟ್ಟಿದ್ದಾನೆ, ಇಡೀ ಜೀವನ ನಿಮ್ಗೋಸ್ಕರ ಸೌಸಿದ್ದಾನೆ. ಇವನ್ ಏನು ಅಂತ ನಿನಗೆ ಅರ್ಥ ಆಗದೆ ಇರಬಹುದು. ನಮಗೂ ಇವನಿಗೂ ಸಂಬಂಧ ಇಲ್ಲ ಅಂತ ಒಂದು ಮಾತು ಇವನು ಏನಾದ್ರೂ ಹೇಳಿದಿದ್ರೆ ನಿನಗೂ ನನಗೂ ಎಲ್ರಿಗೂ ಒಂದೊತ್ತು ಊಟಕ್ಕೆ ಕಷ್ಟ ಪಡ್ಬೇಕಾಗಿತ್ತು. ಅದನ್ನ ಮರಿಬೇಡ. ಇವತ್ತು ನಾವು ಯಾವ ಕಷ್ಟ ಇಲ್ಲದೆ ರಾಜರ ತರ ಬದುಕ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ ಇವನೇ. ಇವನ್ ಎಲ್ರಿಗೂ ಕೊಟ್ಟ ಭಿಕ್ಷೆ ಅದು. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇಂಥ ಅಣ್ಣನಿಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ತಪ್ಪೆಲ್ಲ ನಂದೆ, ನಾನೇ ತಪ್ಪು ಮಾಡಿದ್ದು. ನಾನ್ ನಿಮಗೆ ಅರ್ಥ ಮಾಡಿಸೋದ್ರಲ್ಲಿ ಎಡವಿದ್ದೀನಿ. ನನಗೆ ನನ್ನ ಮೇಲೆ ಬೇಜಾರಾಗ್ತಿದೆ. ಹೇಳು ಹೇಳು, ನಾನ್ ನಿನ್ನ ಹೀಗ್ ಸಾಕಿದ್ನ? ಇಂಥ ಕೆಟ್ಟ ಬುದ್ಧಿ ಎಲ್ಲ ನಿನ್ನ ಹೇಳ್ಕೊಟ್ಟಿದ್ನ? ಹೇಳು ಹೇಳು. ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಮಗನ ಕೊಟ್ಟೆ ನನಗೆ? ಇವನ್ ಹೆತ್ತಿರೋ ತಪ್ಪಿಗೆ ಇಂಥ ಅವಮಾನ ನೋವು ಬೇಕಿತ್ತ ನನಗೆ? ಮಕ್ಕಳು ಯಾವತ್ತು ಹೆತ್ತವ್ರನ್ನ ಹೆಮ್ಮೆ ಪಡೋ ಹಾಗೆ ಮಾಡ್ಬೇಕು. ಯಾಕಪ್ಪ ಹೆತ್ತೆ ಅನ್ನೋ ತರ ಆಗ್ಬಾರ್ದು ಆಗ್ಬಾರ್ದು. ಯಾವ ತಾಯಿಗೂ ನಿನ್ನಂತ ಮಗ ಸಿಗ್ಬಾರ್ದು. ನನ್ನ ಹೊಟ್ಟೆ ಉರ್ಸೋದಕ್ಕೆ ಹುಟ್ಟಿದ್ಯಾ ನೀನು? ನೀ ಸುಮ್ಮನೆ ಹೋಗತ್ತ. ಎಷ್ಟು ಹೇಳಿದ್ರು ಸಾಲದು ಸಾಲದು. ಇವ್ರಿಗೆ ಎಷ್ಟು ಹೇಳಿದ್ರು? ದಯವಿಟ್ಟಿಗೆಲ್ಲ ಮಾತಾಡ್ಬೇಕು. ಏನ್ ಮಾಡ್ಲಿ? ಇವ್ನು ಮಾಡಿರೋ ಕೆಲ್ಸಕ್ಕೆ ಏನಂದ್ರು ಕಡಿಮೆನೆ. ಗೌತಮ್, ನನ್ನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ದಯವಿಟ್ಟಿಗೆಲ್ಲ ಇಲ್ಲ ಗೌತಮ್, ಇವ್ನು ಮಾಡಿರೋ ಕೆಲ್ಸ ನೆನ್ಸ್ಕೊಂಡ್ರೆ ಅಯ್ಯೋ. ನೋಡು, ಅಮ್ಮನು ನೊಂದ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಯಾಕೋ ಹೀಗೆ ಮಾಡಿದೆ? ಗೆಳೆಯ, ಈ ತರ ಹೊಡೆಯೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಈ ತರ ಯಾಕೆ ಮಾಡ್ದ ಮೊದಲು ಅದನ್ನ ತಿಳ್ಕೊ. ಯಾಕೆ ಗರ ಬಡ್ದವ್ರಾಗಿ ನಿಂತ್ಕೊಂಡಿದ್ಯಾ? ಹೇಳು ಹೇಳು ಜೈ, ಯಾಕದ್ದೆ ಹಾರಾನ? ಅಮ್ಮ
ಅಮೃತಧಾರೆ ಎಲ್ಲ ಸಂಚಿಕೆಗಳನ್ನ ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.